ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾವು ನಿಮಗೆ ವಿಶೇಷವಾದ ರೆಸಿಪಿಯನ್ನು ತಂದಿದ್ದೇವೆ. ಆ ರೆಸಿಪಿ ಹೆಸರು ಬಂದು ಜಾಮೂನ್. ನೋಡಿದ್ರೆ ಗೊತ್ತಾಗುತ್ತಲ್ವಾ ಇದು ಜಾಮೂನ್ ಅಂತಲೇ. ಆದರೆ ಈ ಜಾಮೂನು ನಾವು ಯಾವ ವಿಶೇಷತೆಗೆ ಮಾಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಮಾಡಿದ್ವಿ ಅನ್ನೋದು ಸಹಿತ ಇಂಪಾರ್ಟೆಂಟ್ ಆಗುತ್ತೆ. ಇದು ನನ್ನ ಹೆಂಡತಿ ಬರ್ತಡೆಗೆ, ಅಂದರೆ ನನ್ನ ಜೀವನದ ಅರ್ಧಾಂಗಿ ಬರ್ತಡೆಗೆ ಮಾಡಿರ್ತಕ್ಕಂಥ ರೆಸಿಪಿ. ಯಾರೆಲ್ಲ ಮೊದಲು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೇಗೆ ಮಾಡಿದ್ವಿ ಅನ್ನೋದಕ್ಕೆ ತೋರಿಸ್ತೀನಿ ನೋಡಿ. ಇದರಲ್ಲಿ ನಾನು 1/2 ಪೌಂಡ್ ಬ್ರೆಡ್ನ ತೊಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಿಮಗೆ ಬೇಕ್ರಿಯಲ್ಲಿ ಸಿಗ್ತಕ್ಕಂಥ ಬ್ರೆಡ್ಡೇ ಸಾಕಾಗುತ್ತೆ. ಇದನ್ನು ಕ್ವಿಕ್ಕಾಗಿ ಮಾಡ್ಬೋದು, ಹಾಗೆ ಸುಲಭವಾಗಿ ಸಹಿತ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಅಯ್ಯೋ ಜಾಮೂನ್ ಉಡ್ಕೊಂಡೋಯ್ತು, ಹಾಗಾಯಿತು ಹಿಂಗಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಸುಲಭವಾಗಿ ಬರುತ್ತೆ. ಹಾಗೆ ಎಲ್ಲ ಬ್ಯಾಚುಲರ್ ಬ್ರದರ್ಸ್ಗೂ ಸಹಿತ ಮಾಡ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗೂ ಸಹಿತ ಮಾಡ್ಬೋದು, ಚಿಕ್ಕ ಮಕ್ಕಳಿಗೆ ಇಮಿಡಿಯೇಟಾಗಿ ಮಾಡಿಕೊಡ್ಬೋದಂತಹ ರೆಸಿಪಿ ಬ್ರೆಡ್ ಜಾಮೂನ್. ಈ ರೀತಿ ನಾನು ಬ್ರೆಡ್ ಸೈಡಲ್ಲಿ ಎಲ್ಲ ಎಡ್ಜಸ್ಗಳನ್ನು ನಾನು ಹೀಗೆ ಸಮನಾಗಿ ಎಲ್ಲವನ್ನು ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ಬ್ರೆಡ್ಡಲ್ಲೂ ಸಹಿತ ತೆಕ್ಕೋಬೇಕು. ತೆಕ್ಕೊಂಡಾಗ ಮಾತ್ರ ಇದು ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈ ರೆಸಿಪಿ ಅಂತೂ ತುಂಬ ಸುಲಭವಾಗಿ ಮಾಡ್ಬೋದು ರೀ. ನಿಮಗೆ ಅನಿಸೇ ಇರಲ್ಲ ಈ ರೀತಿ ಸಹಿತ ಬರುತ್ತೆ ಅಂತ. ಇದರ ಔಟ್ಪುಟ್ ಇರುತ್ತಲ್ವಾ, ತುಂಬ ರುಚಿಯಾಗಿರುತ್ತೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈಗೊಮ್ಮೆ ಮಾಡಿಕೊಟ್ಟಾಗಂತೂ ಈ ರೆಸಿಪಿ ಬರೋದೇ ಇಲ್ಲಪ್ಪ, ಮಾಡೋಕ್ಕೆ ಆಗಲ್ಲ ಅನ್ನೋರು ಸಹಿತ ಮಾಡ್ಬೋದು ಸಹಿತ, ತಿನ್ಬೋದು ಸಹಿತ. ನೋಡ್ತಾ ಇರ್ಬೋದು, ಎಲ್ಲ ಬ್ರೆಡ್ ಎಡ್ಜಸ್ಗಳನ್ನ ತೆಕ್ಕೊಂಡಿರೋದು ನಾನು ಈಗ ಒಂದೊಂದೇ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ. ಇದಕ್ಕೆ ಸ್ವಲ್ಪವೇ ಹಾಲು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಬೌಲ್ ತುಂಬ ಹಾಲು ತೋರಿಸಿದ್ದೀನಿ ಅಂತ ಯಾರು ಭಯ ಬೀಳಬೇಡಿ. ಅದರಲ್ಲಿ ಹಾಕ್ಕೊಳ್ಳೋದು ಮ್ಯಾಕ್ಸಿಮಮ್ ಅಂತಂದರೆ 2-3 ಸ್ಪೂನ್ ಮಾತ್ರ. ನಿಮಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಬ್ರೆಡ್ಗಳನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕಲಿಸ್ತಾ ಹೋದರೆ ಅದು ಏನಪ್ಪ ಇಷ್ಟು ನುಣ್ಣಗಾಗುತ್ತೆ, ಏನು ಮಾಡ್ಬೋದು, ಏನು ಮಾಡ್ತಾರೆ, ಅಯ್ಯೋ ಇದನ್ನೆಲ್ಲ ಯಾರು ತಿಂತಾರೆ ಅನ್ನೋರು ಒಮ್ಮೆ ಮಾಡಿ ನೋಡಿ. ಇದು ಬ್ರೆಡ್ ಜಾಮೂನ್ ಅನಿಸೋದೇ ಇಲ್ಲ ನಿಮಗೆ, ಅಷ್ಟು ಸುಲಭವಾಗಿರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಎಲ್ಲವನ್ನು ಕಲಿಸ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಅಯ್ಯೋ ಬ್ರೆಡ್ ಯಾರು ತಿಂತಾರೆ ಅಂತಂದರೆ ಬೇಡಪ್ಪ ಅನ್ನೋರು ಸಹಿತ ಸ್ವಲ್ಪ ನಾನು ಅಂಥವ್ರಿಗೆ ಈ ಆಚಿ ಗುಲಾಬ್ ಜಾಮೂನ್ ಪೌಡ್ರನ್ನ ಸಹಿತ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಮ್ಯಾಕ್ಸಿಮಮ್ ಅಂತಂದರೆ 1 ಸ್ಪೂನ್ ಹಾಲನ್ನು ಹಾಕ್ಕೊಂಡು ಹೀಗೆ ಚೆನ್ನಾಗಿ ಹದ ಮಾಡ್ಕೊಳ್ತಾ ಇದ್ದೀನಿ. ಹದ ಮಾಡ್ಕೊಂಡ ತಕ್ಷಣ ಇರುತ್ತಲ್ವಾ, ಜಾಮೂನ್ ಪೌಡ್ರ್ಗಿಂತ ಹೆಚ್ಚಾಗಿ ಬಹಳ ಸ್ಮೂತಾಗಿ ಸಹಿತ ಬರುತ್ತೆ. ಜಾಮೂನ್ ಪೌಡ್ರಿಗೆ ಸ್ವಲ್ಪ ಕಷ್ಟಪಡ್ತಾರೆ ಎಲ್ಲರೂ, ಬಟ್ ಬ್ರೆಡ್ ಜಾಮೂನಲ್ಲಿ ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕಾಗತ್ತೆ. ನಾನು ಇಲ್ಲಿ 1/2 ಪೌಂಡ್ ಬ್ರೆಡ್ಡಲ್ಲಿ ತೋರಿಸಿದ್ದೀನಿ. ಆದರೆ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿನ ಹೆಚ್ಚಿಸ್ಕೊಳ್ಳಿ. ಈಗ ಒಂದು 10 ನಿಮಿಷಗಳ ಕಾಲ ನಾವು ಅದನ್ನು ಮುಚ್ಚಿ ಇಟ್ಬಿಡೋಣ. ಸೊ ಈಗ ನೋಡ್ಬೋದು, ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಪಾಕಕ್ಕೆ ಆಲ್ರೆಡಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇದನ್ನು ಪಾಕ ಹೇಗೆ ಮಾಡ್ಕೊಳ್ಳೋದಂತಲೂ ಸಹಿತ ತೋರಿಸ್ತೀನಿ. ನೋಡ್ತಾ ಇರ್ಬೋದು, 1 ಕಪ್ ಸಕ್ಕರೆನ ಈಗ ಪಾಕಕ್ಕೆ ಹಾಕ್ಬಿಡೋಣ. ಚೆನ್ನಾಗಿ ಈ ರೀತಿ ಕಲಿಸ್ಬಿಡೋಣ. ಕಲಿಸಾದ್ಮೇಲೆ ಸಕ್ಕರೆ ಕರಗಬೇಕಲ್ವಾ, ಸಕ್ಕರೆ ಕರಗಿಸ್ಕೊಳ್ಳೋಣ. ಇರಿ ಸ್ವಲ್ಪ. ನೋಡಿದ್ರಾ, ಸಕ್ಕರೆ ಒಂದು ಕುದಿ ಬಂದು ಕರಗಿದೆ. ಈಗ ಸ್ವಲ್ಪ ಚಿಟಿಕೆ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಸಹಿತ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಇದು ಒಂದು ಘಮ ಬರುತ್ತೆ, ಅದಂತೂ ತುಂಬ ಚೆನ್ನಾಗಿರುತ್ತೆ. ಪಾಕನೇ ಕುಡಿದು ಬಿಡೋಣ ಅನ್ನೋವಷ್ಟು ಏಲಕ್ಕಿ ಪೌಡ್ರ್ ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಘಮ ಅಂತಲೂ ಸಹಿತ ಇರುತ್ತೆ. ಈಗ ನೋಡ್ತಾ ಇರ್ಬೋದು, ನಾವು ಈ ರೀತಿ ಒಂದೆಳೆ ಪಾಕ ಬರೋವರೆಗೂ ಅದನ್ನು ಕುದಿಸಿ ಪಾಕ ರೆಡಿ ಮಾಡಿಟ್ಕೊಂಡ್ರೆ ಸಾಕಾಗತ್ತೆ. ಈಗ ನೋಡ್ತಾ ಇರ್ಬೋದು, ನಾವು ಹಿಟ್ಟನ್ನು ಚೆನ್ನಾಗಿ ಹದ ಮಾಡಿಟ್ಕೊಂಡಿರೋದನ್ನ ಒಂದು 5-10 ನಿಮಿಷಗಳ ಕಾಲ ಹೀಗೆ ನೆನೆಯೋಕ್ಕೆ ಬಿಟ್ಟಿದ್ವಿ. ನೋಡ್ತಾ ಇದ್ದೀವಿ ಹೇಗೆ ಸ್ವಲ್ಪ ಕೈಗೂ ಸಹಿತ ಅಂಟ್ತಾ ಇಲ್ಲ, ಅಷ್ಟು ನೀಟಾಗಿದೆ. ಈಗ ಸಣ್ಣನೆ ಉಂಡೆಗಳಾಗಿ ನಾವು ಚೆನ್ನಾಗಿ ಎಲ್ಲೂ ಕ್ರ್ಯಾಕ್ ಇಲ್ಲದೆ ಇರೋ ರೀತಿ ಈ ರೀತಿ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಉಂಡೆಗಳು ಮಾತ್ರ. ನಾವು ನಾರ್ಮಲ್ ಜಾಮೂನಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಇದರಲ್ಲಿ ನಾವು ಫಸ್ಟ್ ಟೈಮ್ ಮಾಡಿದ್ರೂ ನಿಖರವಾಗಿ ಸಹಿತ ಮಾಡ್ಬೋದು. ಹಾಗೆ ತುಂಬ ಸುಲಭವಾಗಿ ಸಹಿತ ಬರುವಂತಹ ಉಂಡೆ, ಎಲ್ಲೂ ಸಹಿತ ಕ್ರ್ಯಾಕ್ ಬಿಟ್ಕೊಳ್ದಾಗೆ ಈ ರೀತಿ ನೋಡ್ತಾ ಇರ್ಬೋದು. ನಾನು 2ನೇ ಉಂಡೆನೂ ಸಹಿತ ನೀಟಾಗಿ ತೋರಿಸ್ತಾ ಇದ್ದೀನಿ. ಹೀಗೆ ಒಟ್ಟಾರೆ ನಾನು ಪ್ಲೇಟ್ ತುಂಬಾ ಮಾಡ್ಕೊಂಡಿದ್ದೆ. ಟೋಟಲಾಗಿ ನಮಗೆ ಒಂದು 20-23 ಬಂದಿತ್ತು ಉಂಡೆಗಳು. ಅಷ್ಟು ನೀಟಾಗಿ
ಮಾಡಿರ್ತಕ್ಕಂಥ ಉಂಡೆಗಳಿವು. ಎಲ್ಲರೂ ಮಾಡಿರ್ತೀರ, ಮನೇಲಿ ಎಲ್ಲ ಹೆಣ್ಮಕ್ಳು ಮಾಡ್ತಾನೆ ಇರ್ತಾರೆ. ನಾರ್ಮಲ್ ಜಾಮೂನ್ಗಿಂತ ಈ ಜಾಮೂನು ವಿಶೇಷವಾಗಿ ಸಹಿತ ಇರುತ್ತೆ. ಎಲ್ಲ ಉಂಡೆಗಳು ಸಹಿತ ಸಮನಾಗಿ ಮಾಡಿಟ್ಕೊಂಡಿದ್ದೀನಿ. ಪ್ರತಿಯೊಂದು ಉಂಡೆ ಎಷ್ಟು ಸಮನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈಗ ನಾವು ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಏನು ಗೊತ್ತಾ, ಇದರಲ್ಲಿ ಉಂಡೆಗಳು ತೇಲುವಷ್ಟು ಎಣ್ಣೆ ಇರಬೇಕು ಯಾವುದೇ ಕಡಾಯಲ್ಲೇ ಆಗಲಿ. ಸೊ ಆಗ ಯಾವುದೇ ಜಾಮೂನು ಒಡ್ಕೊಳ್ದಾಗೆ ನೀಟಾಗಿ ಇರುತ್ತೆ. ಯಾಕೆ ಅಂತಂದರೆ ಎಣ್ಣೆ ಕಮ್ಮಿ ಇದ್ದಷ್ಟು ತಳಕ್ಕೆ ಅಂಟೋದು ಜಾಸ್ತಿ ಇರುತ್ತೆ. ನೋಡ್ತಾ ಇರ್ಬೋದು, ನಾನು ಈಗ ಒಂದೊಂದೇ ಉಂಡೆಗಳನ್ನು ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮ್ಗೆ ಇಟ್ಕೋಬೋದು. ಹೈ ಫ್ಲೇಮಲ್ಲಿಟ್ಟರೆ ಬೇಗ ಕಪ್ಪಾಗುತ್ತೆ, ಸರಿನಾ? ಈಗ ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ನಾವು ಬೇಯಿಸ್ಕೊಳ್ಳೋಣ. ಇದನ್ನು ಕಲ್ಲರ್ ಬದಲಾಗೋವರೆಗೆ, ಓಕೆನಾ? ಕಲ್ಲರ್ ಗೋಲ್ಡನ್ ಕಲ್ಲರ್ ಬರೋವರೆಗೆ ಬದಲಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಂತೂ ನನಗೆ ಇದನ್ನು ಮಾಡೋದಕ್ಕೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು 20 ನಿಮಿಷ ಸಮಯ ತಗೊಳ್ತು ಅಷ್ಟೇ. ನೀವು ಸಹಿತ ಮಕ್ಕಳಿಗೆ ಕ್ವಿಕ್ಕಾಗಿ ಏನಾದರೂ ಯಾರಾದರೂ ಬಂದಾಗ ಸ್ವೀಟ್ಸ್ ಮಾಡಬೇಕಂದ್ರೆ ಈ ರೀತಿ ಕ್ವಿಕ್ಕಾಗಿ ಮಾಡಿ ಕೊಡ್ಬೋದು. ಈಗ ಪ್ರತಿಯೊಂದು ಉಂಡೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ, ಎಲ್ಲೂ ಒಡೆಯೋದಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ನಾವು ಉಂಡೆ ಮಾಡ್ಕೊಳ್ಳೋದೇ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಕೆಲಸ ಅದೇ ಆಗಿರುತ್ತೆ. ಸ್ವಲ್ಪ ಕ್ರ್ಯಾಕ್ ಬಂದು ಒಡ್ಕೊಂಡ್ರು ಸಹಿತ ಜಾಮೂನು ಸರಿ ಹೋಗೋದಿಲ್ಲ. ಇದೇ ಇದರಲ್ಲಿ ಇರತಕ್ಕಂಥ ಟಿಪ್ಸ್, ಓಕೆನಾ? ಈಗ ನಾನು ಇದು 2ನೇ ಬ್ಯಾಚನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಸಹಿತ ಗೋಲ್ಡನ್ ಕಲರ್ಗೆ ತಿರುಗಿದೆ. ಪ್ರತಿಯೊಂದು ಉಂಡೆಗಳು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ. ಅದನ್ನು ನೋಡ್ತಾ ಇದ್ರೇ ಒಂದು ರೀತಿಯಲ್ಲಿ ಬಾಯಲ್ಲಿ ನೀರು ಬರುತ್ತೆ, ಅಬ್ಬಾ ಇದೇನಾ ಜಾಮೂನು ಅಂತ. ಸೊ ಅಷ್ಟು ನೀಟಾಗಿ ಕ್ವಿಕ್ಕಾಗಿ ಆಗ್ತಕ್ಕಂಥ ರೆಸಿಪಿ. ಈಗ ಪ್ರತಿಯೊಂದು ಉಂಡೆನೂ ರೆಡಿ ಆಯಿತು. ನಾವೊಂದು ಪ್ಲೇಟಿಗೆ ನೀಟಾಗಿ ಹಾಕ್ಕೊಂಡಿದ್ದೀವಿ. ಈಗ ಪಾಕದಲ್ಲಿ ಹಾಕುವಂತಹ ರೀತಿನ ತೋರಿಸ್ತಾ ಇದ್ದೀನಿ. ಒಂದು ಗ್ಲಾಸ್ ಬೌಲ್ಗೆ ನಾವು ಕಾಯಿಸಿ ಇಟ್ಕೊಂಡಿರ್ತಕ್ಕಂಥ ಪಾಕ ತಣ್ಣಗಾಗಕ್ಕೆ ಬಿಟ್ಟಿದ್ವಿ, ಅದು ತಣ್ಣಗೆ ಆಗಿದೆ ನೋಡಿ. ಆ ಪಾಕನ ಡಂಪ್ ಮಾಡ್ಕೊಳ್ತಾ ಇದ್ದೀವಿ. ಡಂಪ್ ಮಾಡ್ಕೊಂಡಾಗ ಅದು ಒಂದು ರೀತಿಲಿ ಏಲಕ್ಕಿ ಪೌಡ್ರಿಂದ ಘಮ ಘಮ ಅಂತಾಯಿತು, ಅಷ್ಟು ಚೆನ್ನಾಗಿತ್ತು ಪಾಕ. ಅದ್ರ ಈಗ ಎಲ್ಲ ಜಾಮೂನ್ ಎಣ್ಣೆಗೆ ಹಾಕಿ ತೆಗೆದಂಥ ಜಾಮೂನ್ನ ಈಗ ಅದರಲ್ಲಿ ನೆನೆಯೋಕ್ಕೆ ಬಿಡೋಣ. ಮ್ಯಾಕ್ಸಿಮಮ್ಮು ಒಂದು 1/2 ಅವರಿಂದ 1 ಅವರ್ವರೆಗೂ ಬಿಟ್ಟರೆ ಆಯಿತು. ನಿಮಗೆ ಟೈಮ್ ಇತ್ತಂದರೆ ಬಿಡಿ, ಇಲ್ಲಾಂದರೆ 1/2 ಅವರ್ ಇದ್ದರೆ ಸಾಕಾಗುತ್ತೆ. ಅದನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಬೇಕ್ರಿ ಐಟಮಲ್ಲಿ ಎಲ್ಲ ನೋಡ್ತೀವಲ್ವ, ಗ್ಲಾಸ್ ಬೌಲಲ್ಲಿ ಹಾಕಿಡ್ತಾರಲ್ಲ, ಆ ರೀತಿ ಕಾಣ್ತಾಯಿತ್ತು. ತುಂಬ ಖುಷಿ ಆಗ್ತಾಯಿತ್ತು. ಹಬ್ಬ, ನಾವು ನಮ್ಮ ಕೈಯಾರೆ ಮಾಡಿರ್ತಕ್ಕಂಥ ಜಾಮೂನ್ ಇದು ರೆಡಿಯಾದ ತಕ್ಷಣ ನನ್ನ ಅರ್ಧಾಂಗಿನ ಸಹಿತ ಮನೆಗೆ ಎಂಟ್ರಿ ಕೊಟ್ಬಿಟ್ಲು. ಅವಳಿಂದ ರುಚಿ ಹೇಗಿತ್ತು ತಿಳಿಯೋಣ ಬನ್ನಿ. ವಾವ್, ನನ್ನ ಫೇವ್ರೆಟ್ ಜಾಮೂನ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ರೀ. ನಂಗೆ ತುಂಬ ಇಷ್ಟ ಜಾಮೂನ್ ಅಂದರೆ. ಆದರೆ ಇದನ್ನು ಬ್ರೆಡ್ ಜಾಮೂನ್ ಅಂತ ಹೇಳ್ತಾ ಇದ್ದೀರಾ. ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡೋದಕ್ಕೆ. ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸೋಷ್ಟು ಟೆಂಪ್ಟ್ ಆಗಿ ಆಗೋ ಥರ ಇದೆ ಜಾಮೂನು. ನಾನು ಅಮ್ಮ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಈ ರೀತಿಯಾಗಿ ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಕೊಟ್ಟಿದ್ರು. ಇವತ್ತು ಹೇಳಿದ್ದಾರೆ ನಿನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕಾದಿದೆ ಅಂತ ಹೇಳಿ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಾಯಲ್ಲಿಟ್ಟರೆ ಸಾಕು ಕರ್ಗೋ ಹಾಗೆ ಇತ್ತು ಈ ಜಾಮೂನ್. ಈ ಡಿಲಿಷಿಯಸ್ ಆಗಿರೋ ಜಾಮೂನ್ನ ಖಂಡಿತ ನೀವು ಕೂಡ ನಿಮ್ಮ ಮನೇಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ಖಂಡಿತ ಇದನ್ನು ಮಾಡಿಕೊಡಿ. ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಅಭಿ, ಯು ಮೇಡ್ ಮೈ ಡೇ ವೆರಿ ಸ್ಪೆಷಲ್. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.